ಅಮ್ಮ, ಏನು ಮಾಡೋದಮ್ಮ? ನೋಡು, ನಾನು ಹಾಕ್ಕೊಂಡಿದ್ದೀನಲ್ಲ ನೆಕ್ಲೆಸ್ಸು, ಅದನ್ನು ಎಲ್ಲಾದರೂ ಅಡ ಇಟ್ಬಿಟ್ಟು 1 ಲಕ್ಷ ರೂಪಾಯಿ ತಗೊಳ್ಳೋಣ. ಮಿಕ್ಕಿದ ವಿಷಯ ಆಮೇಲೆ ಯೋಚನೆ ಮಾಡಿದ್ರಾಯ್ತು. ಏನು, ಈ ಚಿನ್ನದ ನೆಕ್ಲೆಸ್ನ ಅಡ ಇಡ್ತೀಯಾ? ಇನ್ನೇನು ಮಾಡೋಕ್ಕಾಗುತ್ತೆ, ಅದನ್ನೇ ಮಾಡಬೇಕು. ನೀನು ಆಶಾ ಹತ್ರ ನಾನು ಮೆಟೀರಿಯಲ್ಸ್ಗೆಲ್ಲ ದುಡ್ಡು ಕೊಟ್ಬಿಟ್ಟಿದ್ದೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ಯಾ. ಈಗ ಇನ್ನೇನು ಮಾಡೋಕ್ಕಾಗಲ್ಲ. ಈ ನೆಕ್ಲೆಸ್ ಅಡ ಇಟ್ಟು ಅವನ ಹತ್ರ ದುಡ್ಡು ಇಸ್ಕೊಂಡು ಆಮೇಲೆ ನಾವೊಂದಿಷ್ಟು ಥಿಂಗ್ಸ್ ಪರ್ಚೇಸ್ ಮಾಡ್ಕೊಂಡು ಮನೆಗೆ ಹೋಗಬೇಕು. ಅಮ್ಮ, ಯಾವ ಥಿಂಗ್ಸು ಬೇಡ, ದುಡ್ಡು ತಗೊಂಡು ಹೋಗೋಣ ಮನೆಗೆ. ಆಮೇಲೆ ಇನ್ಯಾವತ್ತಾದರೂ ನಾನು ನೀನು ಒಟ್ಟಿಗೆ ಬರೋಣ. ಸರಿ, ಈಗ ದುಡ್ಡು ಹೋಗಿಲ್ಲ ಅಂತ ನಾವು ಅವ್ರಿಗೆ ನಂಬಿಸ್ಬೇಕು. ನಡಿ. ಸುಜಾತ, ಅಂಜಲಿ ಇಬ್ರು ನೆಕ್ಲೆಸ್ ಅಡ ಇಡೋಣ ಅಂತ ಹೋಗ್ತಾರೆ. ಬನ್ನಿ ಅಮ್ಮ, ಕೂತ್ಕೊಳ್ಳಿ. ಏನು ಕೊಡ್ಲಿ? ನೋಡಿ, ನಾವೇನು ಐಟಮ್ ತಗೊಳಕ್ ಬಂದಿಲ್ಲ, ಐಟಮ್ ಇಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಏನು ಐಟಮು? ಅದು ನಮಗೆ ಸ್ವಲ್ಪ ಹಣದ ಅವಶ್ಯಕತೆ ಇತ್ತು. ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಲ್ಲ ನೆಕ್ಲೆಸ್ಸು, ಅದನ್ನು ಅಡ ಇಡ್ತಿದ್ದೀನಿ. ನನಗೀಗಲೇ 1 ಲಕ್ಷ ರೂಪಾಯಿ ಹಣ ಬೇಕು. ಏನು, 1 ಲಕ್ಷ ರೂಪಾಯಿನಾ? ಹೌದು. ನೋಡಿ, ಏನಾದರೂ ಐಟಮ್ ಬೇಕಿದ್ರೆ ಹೇಳಿ, ತೋರಿಸ್ತೀನಿ. ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಮಾಡಬೇಡಿ. ಅಯ್ಯೋ, ದಯವಿಟ್ಟು ಹಾಗನ್ಬೇಡಿ. ನಮಗಿವಾಗ ತುಂಬಾ ಹಣದ ಅವಶ್ಯಕತೆ ಇದೆ. ನಾನು ಈ ನೆಕ್ಲೆಸ್ನ ಅಡ ಇಡ್ತಿದ್ದೀನಲ್ಲ, ದಯವಿಟ್ಟು ನಮಗೆ ಹಣ ಕೊಡಿ. ಅಯ್ಯೋ, ಅದೆಲ್ಲ ಬೇಡಮ್ಮ. ಸುಮ್ಮನೆ ಆಮೇಲೆ ಸರಿಯಾಗಿ ಬಡ್ಡಿ ಕಟ್ಟಲ್ಲ. ನಿಮಗೆ ಪದೇ ಪದೇ ನಾವು ಫೋನ್ ಮಾಡ್ತಿರ್ಬೇಕು, ಫೋನ್ ರಿಸೀವ್ ಮಾಡಲ್ಲ. ಇವೆಲ್ಲ ತಲೆನೋವು. ಇಲ್ಲ, ಬೇಕಿದ್ರೆ ನಮ್ಮನೆ ಅಡ್ರೆಸ್ಸು, ಫೋನ್ ನಂಬರು ಎಲ್ಲ ನಾವು ಕೊಟ್ಟು ಹೋಗ್ತೀವಿ. ಆದರೆ ದಯವಿಟ್ಟು ನಮಗೆ ಹಣ ಕೊಡಿ. ನಾನು ನೆಕ್ಲೆಸ್ ಅಡ ಇಡ್ತಿದ್ದೀನಲ್ವಾ, ಬಿಡಿಸ್ಕೊಳಕ್ಕೆ ಬಂದೇ ಬರ್ತೀವಲ್ವಾ? ಸರಿ, ಅದಕ್ಕೂ ಮುಂಚೆ ಆ ನೆಕ್ಲೆಸ್ ಚಿನ್ನದ ಅಲ್ವೋ ಅಂತ ನಾನು ಚೆಕ್ ಮಾಡಬೇಕು. ಕೊಡಿ. ಸುಜಾತ ಆ ನೆಕ್ಲೆಸ್ನ ಅಂಗಡಿ ಅವನಿಗೆ ಬಿಚ್ಕೊಡ್ತಾಳೆ. ಇದೇನಮ್ಮ, ನೆಕ್ಲೆಸ್ ತಗೊಂಡು ಹೊರಟೆ ಹೋದ್ರು? ಅದು ಚಿನ್ನದ್ದೇ ಅಂತ ಅವರಿಗೆ ಕನ್ಫರ್ಮ್ ಆಗೋದು ಬೇಡವೇನೆ. ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋ. ನೋಡಿಮ್ಮ, ಸರಿ, ನಾನು ಆ ನೆಕ್ಲೆಸ್ನ ಅಡ ಇಟ್ಕೋತೀನಿ. ಹಾಗೆ ನಿಮ್ಮ ಕೈಲಿ ದುಡ್ಡು ಕೊಡ್ತೀನಿ. ಆದರೆ ನೀವು ನಿಮ್ಮಿಬ್ಬರು ಹೆಸರು, ಫೋನ್ ನಂಬರು, ಮನೆ ಅಡ್ರೆಸ್ಸು ಎಲ್ಲ ನೀಟಾಗಿ ಬರ್ಕೊಡ್ಬೇಕು. ಸರಿ, ಆಯ್ತು. ನೋಡಿ, ತಿಂಗಳು ತಿಂಗಳು ಕರೆಕ್ಟಾಗಿ ಬಡ್ಡಿ ಕಟ್ಟಬೇಕು. ನಾವು ಫೋನ್ ಮಾಡಿದಾಗ ಫೋನ್ ರಿಸೀವ್ ಮಾಡಬೇಕು. ಆಯ್ತು. ಸರಿ, ಹಾಗಾದ್ರೆ ಈ ಪುಸ್ತಕದಲ್ಲಿ ನಿಮ್ಮಿಬ್ಬರು ಹೆಸರು, ಫೋನ್ ನಂಬರು, ಮನೆ ಅಡ್ರೆಸ್ಸು ಎಲ್ಲ ಬರ್ದಿಡಿ. ಅಂಜಲಿ, ಬರ್ಯೆ. ಆಶಾ ಮನೆಗೆ ಬಂದು ಅಕ್ಷತನ್ಗೆ ಎಲ್ಲ ವಿಚಾರ ಹೇಳ್ತಾಳೆ. ಹೌದಾ ಅಕ್ಕ? ಅಕ್ಕ, ನನಗೇನು ಅವ್ರು ಹೇಳ್ತಿರೋದು ಸುಳ್ಳು ಅಂತ ಅನ್ನಿಸ್ತಾ ಇದೆ. ಅನ್ಸೋದೇನೋ ಅಕ್ಷತಾ, ಅವರಿಬ್ರು ನಿಜವಾಗ್ಲೂ ಸುಳ್ಳು ಹೇಳ್ತಾ ಇದ್ದಾರೆ. ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ, ಏನು ಅಂತ ಗೊತ್ತಾಗ್ತಿಲ್ಲ ಅಷ್ಟೇ. ಅಲ್ಲ ಅಕ್ಕ, 1 ಲಕ್ಷ ರೂಪಾಯಿ ಹಣ ಅಂದ್ರೆ ಅದನ್ನ ಕಮ್ಮಿ ತುಟ. ಅಯ್ಯೋ, ಈ ಮನೇಲಿ ಅವರಿಬ್ರನ್ನ ಹೇಳೋರು ಕೇಳೋರು ಯಾರಿದಾರೆ ಹೇಳು? ಅದಕ್ಕೆ ಆಡಿದ್ದೆ ಆಟ ಆಡ್ತಾರೆ. ಮಾವಂಗೇನಾದ್ರೂ ಈ ವಿಚಾರ ಗೊತ್ತಾಗಬೇಕು. ಆಗಿದೆ ನೋಡು ಹಬ್ಬ. ಅಕ್ಕ, ಅಂಜಲಿ ಮೆಟೀರಿಯಲ್ಸ್ ತಂದ್ಬಿಟ್ರೆ? ತಂದ್ರೆ ಅವಳು ಹೇಳಿದ್ ನಿಜ ಅಂತ ನಾನು ಒಪ್ಕೊಳ್ತೀನಿ. ಇಲ್ಲ ಅಂದ್ರೆ ತುಟನ ತೋರಿಸ್ಬೇಕಲ್ವಾ? ಎರಡೂ ಇಲ್ಲ ಅಂದ್ರೆ ಅವ್ರು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಹೌದು ಅಕ್ಕ, ಅವರಿಬ್ರು ಆಡಿದ್ದೆ ಆಟ ಆಡ್ತಿದ್ದಾರೆ. ಬರ್ತಿದ್ದೀನಿ ಸರ್. ಸರಿ, 1 ನಿಮಿಷ ತಡೀರಿ, ಬಂದೆ. ತಗೊಳ್ಳಿ ನಿಮ್ಮ ಹಣ. ಸುಜಾತ, ಅಂಜಲಿ ಇಬ್ರು ಹಣ ಇಸ್ಕೊಂಡು ಮನೆಗೆ ವಾಪಸ್ ಹೋಗ್ತಾರೆ. ಏನಣ್ಣ ಕರೆದಿಯಂತೆ? ಅದ್ವೈತ್, ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆಯಲ್ಲ, ಅದಕ್ಕೆ ನಾನು ಆಶಾಕ್ಕೆ ಏನಾದರೂ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿ ಸರಿನೂ ಸ್ಯಾರಿನೇ ಕೊಡಿಸ್ತಿದ್ದೆ, ಈ ಸರಿ ಗೋಲ್ಡ್ ಏನಾದರೂ ಕೊಡ್ಸೋಣ ಅಂತ. ಅದಕ್ಕೆ ಆಫೀಸ್ ಬಿಟ್ಟ ಮೇಲೆ ನನ್ನ ಜೊತೆ ಬರ್ತೀಯಾ? ಇಬ್ರು ಹೋಗಿ ಏನಾದರೂ ಗೋಲ್ಡ್ ತೊಗೊಂಡು ಆಮೇಲೆ ಮನೆಗೆ ಹೋಗೋಣ. ಸರಿ ಅಣ್ಣ, ನಾನು ಅಕ್ಷತಾಗೆ ಏನಾದರೂ ತೊಗೊಳ್ತೀನಿ. ಪಾಪ ಅವಳ ಬರ್ಡೇ ಸರಿಯಾಗಿ ಸೆಲೆಬ್ರೇಟು ಮಾಡಲಿಲ್ಲ, ಅವಳಿಗೇನು ಗಿಫ್ಟು ಕೊಡೋಕ್ಕಾಗಲಿಲ್ಲ. ಅದಕ್ಕೇನೋ ಅವಳು ಇಬ್ಬರು ಶಾಪಿಂಗ್ ಹೋಗಿದ್ರಲ್ವಾ, ಅವ್ರಿಗೇನು ಬೇಕೋ ತೊಗೊಂಡಿರ್ತಾರೆ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಬರೀ ಆಫೀಸು, ಮೀಟಿಂಗು ಇದೇ ಟೆನ್ಷನ್ ಆಗೋಯ್ತು. ಹೌದು ಅದ್ವೈತ್, ಎಲ್ಲರ ಮನೇಲೂ ಫ್ಯಾಮಿಲಿ ಟ್ರಿಪ್ಪು ಅದು ಇದು ಅಂತ ಎಲ್ಲ ಕಡೆನೂ ಹೋಗ್ತಾರೆ. ನಮಗಂತೂ ಆಫೀಸಿಗೆ ರಜೆ ಸಿಗಲ್ಲ, ಎಲ್ಲೂ ಹೋಗೋಕ್ಕಾಗಲ್ಲ. ಅಟ್ಲೀಸ್ಟ್ ಈ ಥರ ಏನಾದರೂ ಗಿಫ್ಟ್ಸ್ ಕೊಟ್ಟರೆ ಅವ್ರಿಗೂ ಖುಷಿ ಆಗುತ್ತೆ. ಹೌದಣ್ಣ,
ನೀನು ಸರಿಯಾಗಿ ಯೋಚನೆ ಮಾಡಿದ್ಯಾ ಅಣ್ಣ. ಅದಕ್ಕೇನೆ ಕರ್ಕೊಂಡು ಬಂದು ಅವ್ರಿಗೆ ಇಷ್ಟವಾದ್ದೇ ಕೊಡಿಸ್ಬೋದಲ್ಲ ಅಣ್ಣ. ಹಾಗೂ ಮಾಡ್ಬೋದು, ಆದರೆ ನಾನು ತಗೊಂಡು ಹೋದಾಗ ಅವಳ ಮುಖದಲ್ಲಿ ಕಾಣುತ್ತಲ್ಲ ಸಂತೋಷ, ಅದನ್ನು ನೋಡಬೇಕು ಅಂತ ನನಗೆ ತುಂಬ ಇಷ್ಟ. ಪಾಪ ಇದುವರೆಗೂ ಅವಳ ನನಗೆ ಏನೂ ಕೇಳಿಲ್ಲ, ಫಸ್ಟ್ ಟೈಮ್ ಗಿಫ್ಟ್ ಕೊಡ್ತಿರೋದಲ್ವಾ, ಹಾಗಾಗಿ ನನಗೇನು ಇಷ್ಟ, ಅವಳಿಗೆ ಯಾವ್ದು ಚೆನ್ನಾಗಿ ಕಾಣಿಸ್ಬೋದು ಆ ಥರ ಯೋಚನೆ ಮಾಡಿ ಕೊಡೋಣ ಅಂತ. ಅಲ್ಲ, ಗೋಲ್ಡ್ ಕೊಡ್ತಿದ್ಯಲ್ಲ ಅದಕ್ಕೆ ಹೇಳಿದೆ ಅಷ್ಟೆ. ಅದು ಸರಿನೇ. ಒಂದು ಕೆಲಸ ಮಾಡೋಣ, ಆಶಾ ಅಕ್ಷತಾ ಇಬ್ರಿಗೂ ಫೋನ್ ಮಾಡಿ ಆಫೀಸ್ ಹತ್ರ ಬನ್ನಿ ಅಂತ ಹೇಳ್ಬಿಡೋಣ. ಸರಿ ಆಯಿತು, ಹೇಳ್ಬೋದು, ಆದರೆ ಯಾಕೆ ಏನು ಎಲ್ಲ ಕೇಳ್ತಾರೆ, ಸರ್ಪ್ರೈಸ್ ಇರಲ್ಲ ಅಂತ ಅಷ್ಟೆ. ಸರಿ ಅಣ್ಣ, ನಾವಿಬ್ಬರೇ ಹೋಗಿ ತಗೊಂಡು ಬರೋಣ. ಸರಿ, ಬೇಗ ಬೇಗ ಕೆಲಸ ಮುಗಿಸ್ ಹೋಗು. ಆಶಾ ಆಶಾ ಎಲ್ಲಿ ಹೋದ್ರಪ್ಪ ಇವರಿಬ್ರು? ಅಕ್ಷತಾ, ಒಂದು ಸ್ವಲ್ಪ ನೀರು ಕೊಡ್ರಮ್ಮ. ಅಕ್ಷತಾ, ಒಂದು ಲೋಟ ನೀರು ತಗೊಂಡ್ ಬಾಮ್ಮ. ಆಶಾ ಅಕ್ಕ ತರ್ತಾ ಇದ್ದಾರೆ ಅತ್ತೆ. ತಗೊಳ್ಳಿ ಅತ್ತೆ ನೀರು. ಯಪ್ಪ, ಈಗ ಸಮಾಧಾನ ಆಯ್ತು ನೋಡು, ತುಂಬಾ ಭಯಕ್ಕೆ ಆಗ್ಬಿಟ್ಟಿತ್ತು. ಅತ್ತೆ, ನೀವು ಬೆಳಗ್ಗೆ ಉಟ್ಕೊಂಡಿದ್ದು ಬ್ಲ್ಯಾಕ್ ಸ್ಯಾರಿ ಅಲ್ವಾ? ಈಗ ನೋಡಿದ್ರೆ ರೆಡ್ ಸ್ಯಾರಿ ಉಟ್ಕೊಂಡಿದ್ದೀರಾ? ಅದು ಬಿಸಿಲಲ್ಲೆಲ್ಲ ಸುತ್ತಾಡ್ಕೊಂಡು ಬಂದಲ್ಲ ಆಶಾ, ಅದಕ್ಕೆ ತುಂಬಾ ಬೆವರು ಬಿಟ್ಟಿದ್ದೆ, ವಾಸನೆ ಬರ್ತಾ ಇತ್ತು, ಅದಕ್ಕೆ ಚೇಂಜ್ ಮಾಡಿದೆ. ಅದು ಸರಿ ಅತ್ತೆ, ನಿಮ್ಮ ನೆಕ್ಲೆಸ್ ಅಲ್ಲಿ ತುಂಬಾ ಶೆಕೆ ಆಗ್ತಿತ್ತು, ಬೆವ್ತು ಬೆವ್ತು ಇಪ್ಪ ಕತ್ತತ್ರ ಎಲ್ಲ ಬರೀ ಅಂಟಂಟ್ ಥರ ಅನಿಸ್ತಾ ಇತ್ತು, ಅದಕ್ಕೆ ನೆಕ್ಲೆಸು ತೆಗೆದಿಟ್ಟಿದ್ದೀನಿ. ಅದಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ, ಮೊದಲು ಒಂದು ಲೋಟ ನೀರು ಕುಡಿಬೇಕು ಅನಿಸ್ತು, ಅದಕ್ಕೆ ನೀರು ಕೇಳಿದ್ದು. ಅಂಜಲಿ, ಏನಾಯ್ತು? ಏನು ಮಾತಾಡ್ತಾ ಏನೋ ಯೋಚನೆ ಮಾಡ್ತಾ ಕೂತಿದ್ಯಾ? ಏನೂ ಇಲ್ಲ ಅದಕ್ಕೆ, ಅದು ಸುತ್ತಾಡ್ಕೊಂಡು ಬಂದಲ್ಲ, ಹಾಗಾಗಿ ಸ್ವಲ್ಪ ಸುಸ್ತಾಗಿದೆ ಅಷ್ಟೆ. ಅಂಜಲಿ, ಅದೇನೋ ಥಿಂಗ್ಸ್ ಎಲ್ಲ ತಗೋಬೇಕು ಅಂದೆ, ನೋಡಿದ್ರೆ ಏನೋ ತಗೊಂಡೇ ಇಲ್ಲ, ಹಾಗೆ ಬಂದಿದ್ಯಾ? ಅಯ್ಯೋ, ಅವನ ಹತ್ರ ಇರೋ ಕ್ವಾಲಿಟಿ ಚೂರು ಚೆನ್ನಾಗಿರ್ಲಿಲ್ಲ ಅದಕ್ಕೆ ನಾನು ತರಲಿಲ್ಲ, ಹಾಗೆ ಬಂದೆ. ಹೌದಾ? ಮತ್ತೆ ದುಡ್ಡು ದುಡ್ಡು ವಾಪಸ್ ಕೊಟ್ಟ? ಹೌದಾ, ಪರವಾಗಿಲ್ವೇ? ಮತ್ತೆ ಅತ್ತೆ ಏನೋ 1 ಲಕ್ಷ ಹೋಯ್ತಾ ಅಂತೇನೋ ಕೇಳ್ತಾ ಇದ್ರಲ್ಲ ಅಂಜಲಿ, ಏನದು? ಅಯ್ಯೋ, ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ ಅಂತ ನಾನು ಆಗ್ಲೇ ಹೇಳಿದ್ನಲ್ಲ, ದುಡ್ಡು ಪರ್ಸಲ್ಲೇ ಇದೆ. ಅಂಜಲಿ, ದುಡ್ಡು ತೋರ್ಸ. ದುಡ್ಡು ನೋಡಿದ ತಕ್ಷಣ ಆಶಾ ಅಕ್ಷತಂಗೆ ಶಾಕ್ ಆಗತ್ತೆ. ಹಾ, ಈಗಲಾದ್ರೂ ಸಮಾಧಾನ ಆಯ್ತಾರಮ್ಮ ನಿಮ್ಮಿಬ್ರಿಗೂ? ನನಗೂ ಒಂದು ದುಡ್ಡು ವಾಪಸ್ ಕೊಡ್ತಾನೋ ಇಲ್ವೋ ಅಂತ ಟೆನ್ಷನ್ ಆಗಿತ್ತು, ಅದಕ್ಕೆ ವಾಪಸ್ ಕೊಟ್ಟ. ಸರಿ ಸರಿ, ನೀವಿಬ್ರು ಅದೇನು ಕೆಲಸ ನೋಡ್ಕೊಳ್ಳಿ ಹೋಗಿ. ಆಶಾ ಅಕ್ಷತಾ ಇಬ್ರು ಏನೂ ಮಾತಾಡದೆ ಸೀದಾ ಒಳಗಡೆ ಹೋಗ್ತಾರೆ. ಅಂಜಲಿ, ನಾವು ನೆಕ್ಲೆಸ್ ಅಡ ಇಟ್ಟು ದುಡ್ಡು ತಂದಿದ್ದು ಒಳ್ಳೇದೇ ಆಯ್ತು. ಹೌದು, ಇಲ್ಲ ಅಂದ್ರೆ ಅವರಿಬ್ರಿಗೂ ಡೌಟ್ ಬಂದಿರೋದು. ಅಕ್ಕ, ಅಂಜಲಿ ಕೈಲಿ ದುಡ್ಡಿತ್ತಲ್ಲ? ಹೌದು ಕಣೆ ಅಕ್ಷತಾ, ನನಗೂ ಅದೇ ಆಶ್ಚರ್ಯ ಆಗ್ತಿರೋದು. ಅವಳು ಹೋಟ್ಲಲ್ಲಿ ತಿಂದುಬಿಟ್ಟು ಬಿಲ್ ಕೊಡಕ್ಕೂ ದುಡ್ಡಿಲ್ಲದೆ ಪರದಾಡ್ತಿದ್ಲು, ಈಗ ಇಷ್ಟೊಂದು ದುಡ್ಡು ಹೆಂಗೆ ಬಂತು ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ಮೋಸ್ಟ್ಲಿ ಆ ಅಂಗಡಿಯನ್ನು ವಾಪಸ್ ಕೊಟ್ಟಿರ್ಬೋದಾ ಅಕ್ಕ? ಏನಪ್ಪ, ಒಂದು ಗೊತ್ತಾಗ್ತಿಲ್ವಲ್ಲೇ. ಈ ಕಡೆ ಆಕಾಶ್ ಅದ್ವೈತ್ ಇಬ್ರು ಆಫೀಸ್ ಮುಗಿಸ್ಕೊಂಡು ತಮ್ಮ ಹೆಂಡತಿರಿಗೆ ಏನಾದ್ರೂ ಗಿಫ್ಟ್ ಕೊಡೋಣ ಅಂತ ಹೇಳಿ ಗೋಲ್ಡ್ ಅಂಗಡಿಗೆ ಬರ್ತಾರೆ. ಹೇಳಿ ಸರ್, ಏನು ಕೊಡಲಿ? ಉಂಗ್ರೆ ತೋರಿಸಿ ಲೇಡೀಸ್ಗೆ. ಅಣ್ಣ, ನಾನೇ ಅಕ್ಷತಂಗೆ ಬರ್ಡೇಗೆ ರಿಂಗ್ ಪ್ರೆಸೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀನು ಅತ್ತಿಗೆಗೆ ಆ್ಯನಿವರ್ಸರಿಗೆ ಒಂದು ನೆಕ್ಲೆಸ್ ಆದರೂ ಪ್ರೆಸೆಂಟ್ ಮಾಡೋದು ಬೇಡವಾ? ಹಾಗಂತೀಯಾ? ಹಾಂ, ನೆಕ್ಲೆಸ್ ತೋರಿಸಿ. ಸಾರಿ ಸರ್, ನೆಕ್ಲೆಸ್ ನಮ್ಮ ಹತ್ರ ರೆಡಿಮೇಡ್ ಇಲ್ಲ, ನೀವು ಆರ್ಡ್ರ್ ಕೊಟ್ಟರೆ ಮಾಡಿಸ್ಕೊಡ್ತೀವಿ. ಅಣ್ಣ, ಅಲ್ಲೊಂದು ನೆಕ್ಲೆಸ್ ಇದೆ ನೋಡು, ಮತ್ತೆ ಅಲ್ಲಿ ಕಾಣಿಸ್ತಿರೋ ನೆಕ್ಲೆಸ್ ಯಾವುದು? ಅದು ಯಾರೋ ಅಡ ಇಟ್ಟು ಹೋಗಿರೋದು ಸರ್, ಅದನ್ನೆಲ್ಲ ನಾವು ಕೊಡೋಕ್ಕಾಗುತ್ತಾ? ಆ ನೆಕ್ಲೆಸ್ ತುಂಬ ಚೆನ್ನಾಗಿದೆ. ಇಲ್ಲ ಸರ್, ನಾವು ಅದನ್ನೆಲ್ಲ ಕೊಡೋಕ್ಕಾಗಲ್ಲ, ಬೇಕಿದ್ರೆ ಹೇಳಿ, ಅದೇ ಥರ ಡಿಸೈನ್ ನಿಮಗೂ ಮಾಡಿಸ್ಕೊಡ್ತೀವಿ. ನನಗಂತೂ ಅಲ್ಲಿ ನೆಕ್ಲೆಸ್ ತುಂಬ ಇಷ್ಟ ಆಯಿತು ನೋಡಿ, ಆ ನೆಕ್ಲೆಸ್ ಕೊಡೋ ಹಾಗಿದ್ರೆ ನಾನು ತಗೊಳ್ತೀನಿ. ಇಲ್ಲಿ ನೋಡಿ ಸರ್, ನಮಗೆ ನೆಕ್ಲೆಸ್ ಕೊಡೋಕ್ಕೇನು, ಅದು ಬೇರೆಯವ್ರದ್ದು ನೋಡಿ, ಬೇಕಾದ್ರೆ ಅವರೇ ಅವ್ರ ಹೆಸರು, ಫೋನ್ ನಂಬರು, ಮನೆ ಅಡ್ರೆಸ್ ಎಲ್ಲ ಬರೆದಿಟ್ಟು ನೆಕ್ಲೆಸ್ ಅಡ ಇಟ್ಟು ಹೋಗಿದ್ದಾರೆ. ಹೆಸರು, ಅಡ್ರೆಸ್, ಫೋನ್ ನಂಬರ್ ಎಲ್ಲ ನೋಡಿದ ತಕ್ಷಣ ಆಕಾಶ್ಗೆ ಶಾಕ್ ಆಗುತ್ತೆ. ಅದ್ವೈತ್, ಅಡ್ರೆಸ್, ಫೋನ್ ನಂಬರು ಎಲ್ಲ ನೋಡಿದ್ರೆ ನಮ್ಮನೆಯವ್ರೆ ಕಣೋ ನೆಕ್ಲೆಸ್ ಅಡ ಇಟ್ಟಿರೋದು. ಏನು ಹೇಳ್ತಿದ್ಯಾ ಅಣ್ಣ? ನಮ್ಮನೇಲಿ ಯಾರು ನೆಕ್ಲೆಸ್ ಅಡ ಇಡ್ತಾರೆ? ನೋಡು,
ನೋಡು, ಸುಜಾತ ಅಂಜಲಿ ಅಂತ ಹೆಸರಿದೆ. ಹೌದು ಅಣ್ಣ, ನಮ್ಮನೆ ಅಡ್ರೆಸ್, ಅಮ್ಮಂದು ಅಂಜಲಿದು ಫೋನ್ ನಂಬರ್ ಎಲ್ಲ ಇದೆಯಲ್ಲ ಸರ್. ಇಲ್ಲಿ ಹೆಸರು, ಫೋನ್ ನಂಬರ್, ಅಡ್ರೆಸ್ ಎಲ್ಲ ಬರ್ದಿದಾರಲ್ಲ. ಅವ್ರು ಯಾವಾಗ ಬಂದಿದ್ರು ನಿಮ್ಮ ಅಂಗಡಿಗೆ? ಮಧ್ಯಾಹ್ನನಾ? ಹೌದು. ಎಷ್ಟು ರೂಪಾಯಿ ಇಸ್ಕೊಂಡು ಹೋದ್ರು? ನೋಡಿ, ನಾವು ಹಾಗೆಲ್ಲ ಡೀಟೇಲ್ಸ್ ಕೊಡೋಕ್ಕಾಗಲ್ಲ. ಏನೋ ಆ ನೆಕ್ಲೆಸ್ ಕೊಡಿ ಅಂದ್ರಲ್ಲ, ಹಾಗಾಗಿ ನಿಮಗೆ ನಂಬಿಕೆ ಬರಲಿ ಅಂತ ನಾನು ಈ ಬುಕ್ ತೆಗೆದು ತೋರಿಸ್ದೆ ಅಷ್ಟೇ. ಪ್ಲೀಸ್ ಪ್ಲೀಸ್ ಸರ್, ಅವರು ಎಷ್ಟು ದುಡ್ಡು ಇಸ್ಕೊಂಡು ಹೋದ್ರು ಅಂತ ಹೇಳಿ. ಹಾಗೆಲ್ಲ ಹೇಳೋಕ್ಕಾಗಲ್ಲ. ಅಯ್ಯೋ, ಅವ್ರು ಬೇರೆ ಯಾರು ಅಲ್ಲ, ನಮ್ಮ ತಾಯಿ ಮತ್ತೆ ನಮ್ಮ ತಂಗಿ. ಏನು, ನಿಮ್ಮ ತಾಯಿ ನಿಮ್ಮ ತಂಗಿನಾ? ಹೌದು, ಅದಕ್ಕೆ ಕೇಳ್ತಾ ಇರೋದು. 1,00,000 ರೂಪಾಯಿ. ಇದೇನಣ್ಣ, 1,00,000 ರೂಪಾಯಿ ಇಸ್ಕೊಂಡು ಹೋಗಿದಾರ? 1,00,000 ರೂಪಾಯಿ ಅವಶ್ಯಕತೆ ಅಮ್ಮಂಗೂ ಮತ್ತೆ ಅಂಜಲಿಗೂ ಏನಿರುತ್ತೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಅದ್ವೈತ್. ನಡಿ, ಮೊದಲು ಮನೆಗೆ ಹೋಗೋಣ. ಏನಮ್ಮ, ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದೀರಾ? ಅಯ್ಯೋ, ಎಲ್ಲಪ್ಪ ಆರಾಮು. ಬೆಳಗ್ಗೆ ಅಂತ ಸಿಟಿಲೆಲ್ಲ ಸುತ್ತಿ ಸುತ್ತಿ ಸಾಕಾಗೋಗಿದೆ. ಸಿಟಿಗ? ನೀನ್ ಯಾಕೆ ಹೋಗಿದ್ದೆ ಸಿಟಿಗೆ? ಅದೇ ಕಣೋ, ಅಂಜಲಿ ಪ್ಲೇ ಹೋಮ್ ನಡೆಸ್ಬೇಕು ಅಂತ ಅನ್ಕೊಂಡಿದ್ದಾಳಲ್ಲ, ಅದಕ್ಕೆ ಒಂದಿಷ್ಟು ಮೆಟೀರಿಯಲ್ಸ್ ಬೇಕಿತ್ತು. ಅದಕ್ಕೆ ತರೋಣ ಅಂತ ಹೋಗಿದ್ವಿ. ಅಲ್ಲ ಕಣೆ ಅಂಜಲಿ, ಅಮ್ಮಂಗೆ ವಯಸ್ಸಾಗಿದೆ, ಎಲ್ಲರಿಗೂ ನೀನು ಅವ್ರನ್ನೇ ಕರೀತಿಯಲ್ಲ, ನೀನು ಒಬ್ಳೆ ಹೋಗಿ ತಗೊಂಡ್ ಬರ್ಬಾರ್ದಾ? ನಾನೊಬ್ಬಳೇ ಹೋಗಿದ್ದೆ ಅಣ್ಣ, ಸ್ವಲ್ಪ ದುಡ್ಡು ಶಾರ್ಟೇಜ್ ಆಯಿತು. ಅದನ್ನು ತಗೊಂಡು ಆಮೇಲೆ ಅಮ್ಮ ಅಲ್ಲಿಗೆ ಬಂದರು. ಅಕ್ಷತಾ, ಆಶನ್ ಕರಿಯಮ್ಮ. ಹಾಂ ಬಾಬಾ. ರೀ ಆಶಾ, ಸ್ವಲ್ಪ ಬಾ, ನಾನು ನೀನು ಆಚೆ ಹೋಗಿ ಬರೋಣ. ಅಕ್ಷತಾ, ನೀನು ಅಷ್ಟೇ. ಇದೇನು ಇದಕ್ಕಿದ್ದಂಗೆ ಇಬ್ರು ಆಚೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಏನು ಸಮಾಚಾರ? ಅದು ಅಮ್ಮ, ಅಕ್ಷತನ ಬರ್ಡೇ ಇತ್ತಲ್ಲ, ಸೆಲೆಬ್ರೇಟ್ ಮಾಡೋಕ್ಕೂ ಆಗಲಿಲ್ಲ, ಅವಳಿಗೇನೋ ಗಿಫ್ಟು ಕೊಡ್ಸೋಕ್ಕಾಗಲಿಲ್ಲ. ಅವಳಿಗೇನು ಬೇಕೋ ಅದನ್ನು ಶಾಪಿಂಗ್ ಮಾಡ್ಕೊಂಡು ಅವಳೇ ತೊಗೊಂಡಿದ್ಲು. ಹೇಗೋ ಅಣ್ಣ ಅದಕ್ಕೆ ಆ್ಯನಿವರ್ಸರಿನೂ ಇದೆಯಲ್ಲ, ಅದಕ್ಕೆ ಇಬ್ಬರನ್ನೂ ಕರ್ಕೊಂಡು ಹೋಗಿ ಏನಾದರೂ ಕೊಡ್ಸೋಣ ಅಂತ. ಅದ್ವೈತ್ ಹೇಳಿದ ಮಾತು ಕೇಳಿ ಅಕ್ಷತನ್ಗೆ ತುಂಬಾನೇ ಖುಷಿ ಆಗುತ್ತೆ. ಆ್ಯಕ್ಚುಲಿ ನಾವಿಬ್ಬರೇ ಏನಾದರೂ ಗಿಫ್ಟ್ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ. ಅದು ತಂದುಬಿಟ್ಟು ಅದು ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಸುಮ್ಮನೆ ದುಡ್ಡು ವೇಸ್ಟ್ ಅಲ್ವಾ, ಅದಕ್ಕೆ ನಿಮ್ಮನ್ನೇ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಒಳ್ಳೇದೇ ಆಯ್ತು ಬಿಡಿ. ಪರವಾಗಿಲ್ಲ ಅಣ್ಣ, ನಿಮ್ಮಿಬ್ರನ್ನ ಏನೋ ಅನ್ಕೊಂಡಿದ್ದೆ. ಅದಕ್ಕೆ ಗಿಫ್ಟ್ಸ್ ಕೊಡೋವರೆಗೂ ಬಂದಿದ್ದೀರಲ್ಲ. ಯಾಕೆ, ನಿನ್ನ ಗಂಡ ನಿನ್ಗೇನು ಕೊಡ್ಸಲ್ವಾ? ಹಾಗೇನಿಲ್ಲ. ಇವಳು ಇಲ್ಲೇ ಇದ್ರೆ ಅವ್ರಲ್ಲಿ ಕೊಡ್ಸೋಕ್ಕಾಗುತ್ತೆ ಅಲ್ವೇನೆ ಅಂಜಲಿ? ಅದ್ಯಾಕೋ ಆ ರೀತಿ ಮಾತಾಡ್ತಿದ್ಯಾ? ಇರೋದನ್ನೇ ಹೇಳ್ದೆ. ಸರಿ ಅಕ್ಷತಾ, ಅದಕ್ಕೆ ಬನ್ನಿ ಹೊರಡೋಣ, ಹೊತ್ತಾಗುತ್ತೆ. ರೀ, ದಿಢೀರಂತ ಹೀಗೆ ಬಂದು ಹೇಳಿದ್ರೆ ಹೇಗೆ? ನಾನು ರೆಡಿ ಆಗಬೇಕು. ಒಂದು ನಿಮಿಷ ನಿಮ್ಮ ಹತ್ರ ಏನೋ ಸ್ವಲ್ಪ ಮಾತಾಡಬೇಕಿತ್ತು. ಬರ್ತೀರಾ? ಹಾಂ. ರೀ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ರೇಗಾಡ್ದೆ ಕೂಗಾಡ್ದೆ ಸಮಾಧಾನದಿಂದ ಕೇಳ್ತೀನಿ ಅನ್ನೋದಾದ್ರೆ ಹೇಳ್ತೀನಿ. ಏನು ಆಶಾ? ರೀ, ನಾನಿವತ್ತು ಸಿಟಿಗೆ ಹೋಗಿದ್ದೆ ತರಕಾರಿ ಎಲ್ಲ ತಗೊಂಡು ಬರೋಣ ಅಂತ. ಅಕ್ಷತಾ ಮನೇಲೇ ಇದ್ಲು. ಅವಳು ಅತ್ತೆ ಇಬ್ಬರು ಮನೇಲಿದ್ದಾಗ ಅಂಜಲಿ ಅತ್ತೆಗೇನಕ್ಕೂ ಫೋನ್ ಮಾಡಿದ್ಲಂತೆ. ಈ ಕಡೆಯಿಂದ ಅತ್ತೆ, ಕಳ್ಕೊಂಡ್ಯಾ? ಹೌದಾ, 1,00,000ನಾ ಅಂತೇನೇನೋ ಕೇಳ್ತಿದ್ರಂತೆ. ಆಮೇಲೆ ಅಕ್ಷತಾ ಕೇಳಿದಕ್ಕೆ ಕಳೆದು ಹೋಗಿಲ್ಲ, ಅವಳಿನ್ನೂ ಎಕ್ಸ್ಟ್ರಾ ಏನೋ ದುಡ್ಡು ಬೇಕು ಅಂದ್ಲು, ಅದಕ್ಕೆ ಕೊಟ್ಬರೋಣ ಅಂತ ಸಿಟಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರಂತೆ. ಹಾಂ, ಆಮೇಲೆ ನಾನು ಸಿಗುಂಬಳಕಾಯಿ ತಗೊಳ್ಳೋದ ಬೇಡ ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಅತ್ತೆಗೆ ಫೋನ್ ಮಾಡಿದೆ. ಎಷ್ಟು ಫೋನ್ ಮಾಡಿದ್ರು ಅತ್ತೆ ಫೋನೇ ರಿಸೀವ್ ಮಾಡಲಿಲ್ಲ ರೀ. ಅದಕ್ಕೆ ಅಕ್ಷತಂಗೆ ಮಾಡಿದೆ. ಆಗ ಅಕ್ಷತಾ ಅತ್ತೆ ಸಿಟಿಗೆ ಹೋಗಿದ್ದಾರೆ ಅಂತ ಹೇಳಿದ್ಲು. ಆಮೇಲೆ ಅಕ್ಕ, ನೀವು ಬರೋದು ಲೇಟ್ ಆಗುತ್ತಲ್ಲ ಊಟಕ್ಕೆ ಅಂತ ಕೇಳಿದ್ಲು. ಅದಕ್ಕೆ ನಾನಂದೆ, ಇಲ್ಲೇ ಏನಾದರೂ ಲೈಟಾಗಿ ತಿನ್ಕೊಳ್ತೀನಿ ಅಂತ. ಬೇಗ ಬೇಗ ಹೇಳು ಆಶಾ. ಆಮೇಲೆ ಏನಾದರೂ ಲೈಟಾಗಿ ತಿನ್ನೋಣ ಅಂತ ನಾನು ಹೋಟ್ಲಿಗೆ ಹೋದ್ರೆ ಅಲ್ಲಿ ಅಂಜಲಿ ಇದ್ಲು. ಹೋಟೆಲ್ ಬಿಲ್ಲು ಕಟ್ಟಕ್ಕಾಗದೆ ಅಳ್ತಾ ನಿಂತ್ಕೊಂಡಿದ್ಲಪ್ಪ. ಹೌದಾ? ಹಾ. ಆಮೇಲೆ ಅತ್ತೆ ಅಲ್ಲಿಗೆ ಬಂದ್ರು. ನಾನು ಯಾಕತ್ತೆ ಏನು ಅಂತ ಎಲ್ಲ ವಿಚಾರಿಸ್ದೆ. ಏನಿಲ್ಲ, ಅವಳು ಪ್ಲೇ ಹೋಮ್ಗೆ ಅಂತ ಒಂದಿಷ್ಟು ಮೆಟೀರಿಯಲ್ಸ್ ತಗೊಂಡಿದ್ಲು, ಅದೇನೋ ಕ್ವಾಲಿಟಿ ಚೆನ್ನಾಗಿರ್ಲಿಲ್ಲ ಅಂತ ಇವಾಗ ಅದನ್ನ ರಿಜೆಕ್ಟ್ ಮಾಡಿದ್ದಾಳೆ, ಹಾಗೆ ಹೀಗೆ ಅಂತ ಏನೇನೋ ಹೇಳಿದ್ರು. ಅದೇನು ಅಂತ ಪೂರ್ತಿ ವಿಚಾರ ಗೊತ್ತಾಗ್ಲಿಲ್ಲ. ನನಗೇನೋ ಅನುಮಾನ, ಇವರಿಬ್ರು ಏನೋ ಮುಚ್ಚಿಡ್ತಾ ಇದ್ದಾರೆ ಅಂತ. ನಿನ್ನ ಅನುಮಾನ ಸರಿಯಾಗಿದೆ ಆಶಾ, ಅವರಿಬ್ರು ನಿಜವಾಗ್ಲೂ ಏನೋ ಮುಚ್ಚಿಡ್ತಾ ಇದ್ದಾರೆ. ಹೌದಾ? ಅದು ನಿಮ್ಗೆ ಹೇಗೆ ಗೊತ್ತು? ಹೇಗೆ ಗೊತ್ತಾಯ್ತು ಅಂದರೆ, ನಿಂಗೆ ಆ್ಯನಿವರ್ಸರಿಗೆ ಪ್ರತಿ ವರ್ಷನೂ ನನ್ನ ಸ್ಯಾರಿ ಬಿಟ್ಟರೆ ಬೇರೆ ಏನೂ ಕೊಡಿಸ್ತಿರ್ಲಿಲ್ಲ ಅಲ್ವಾ, ಅದಕ್ಕೆ ಈ ವರ್ಷ ಗೋಲ್ಡ್ ಕೊಡ್ಸೋಣ ಅಂತ
ಏನಾದರೂ ತಗೊಳ್ಳೋಣ ಅಂತ ಜ್ಯುವೆಲರಿ ಅಂಗಡಿಗೆ ಹೋದ್ವಿ. ನಾನು ನೆಕ್ಲೆಸ್ ತೋರಿಸಿ ಹಿಂದೆ, ಅದಕ್ಕೆ ಅಂಗಡಿಯವನಂದ, ಇಲ್ಲ ಸರ್, ನಾವು ರೆಡಿಮೇಡ್ ನೆಕ್ಲೆಸ್ ಇಡಲ್ಲ, ಆರ್ಡ್ರ್ ಕೊಡಿ ಮಾಡ್ಕೊಡ್ತೀವಿ ಅಂತ. ಅಲ್ಲೊಂದು ನೆಕ್ಲೆಸ್ ಕಾಣಿಸ್ತು. ಅವ್ನು ಹೇಳ್ದ, ಇದನ್ನು ಯಾರೋ ಅಡ ಇಟ್ಟಿರೋದು, ನೋಡಿ ಬೇಕಾದ್ರೆ ಅವ್ರ ಮನೆ ಅಡ್ರೆಸ್ಸು, ಫೋನ್ ನಂಬರು, ಹೆಸರೆಲ್ಲ ಬರ್ದು ಹೋಗಿದ್ದಾರೆ ಅಂತ. ಅದು ಬೇರೆ ಯಾರ ಮನೆನೂ ಅಲ್ಲ, ನಮ್ಮ ಮನೆನೇ. ಅಮ್ಮ ಅಂಜಲಿ ಇಬ್ರು ಸೇರ್ಕೊಂಡು ಅಮ್ಮನ ನೆಕ್ಲೆಸ್ನ ಅಡ ಇಟ್ಟು ಬಂದಿದ್ದಾರೆ. ಹೌದಾ? ಅದಕ್ಕೆ ಅನ್ಸುತ್ತೆ ರೀ, ಅತ್ತೆ ಬಂದ ತಕ್ಷಣ ಸ್ಯಾರಿ ಚೇಂಜ್ ಮಾಡಿದ್ರು. ನಾನು ಕೇಳಿದೆ, ಅದು ಸಿಡಿಲೆಲ್ಲ ಸುತ್ತಾಡ್ಕೊಂಡ್ ಬಂದಲ್ಲ, ತುಂಬಾ ಬೇವ್ರ ವಾಸನೆ ಹೊಡಿತಿತ್ತು, ಕತ್ತತ್ರೆಲ್ಲ ತುಂಬಾ ಶಕೆ ಆಗ್ತಿತ್ತು, ಅದಕ್ಕೆ ನೆಕ್ಲೆಸ್ ಬಿಚ್ಚಿಟ್ಟೆ ಅಂತ ಹೇಳಿದ್ರು. ಅದು ಅಂಜಲಿ ನೆಕ್ಲೆಸಾ ಅಮ್ಮನ ನೆಕ್ಲೆಸಾ ನನಗೂ ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ನಿನ್ನ ಅಕ್ಷತಾನ ಕರ್ಕೊಂಡು ಹೋಗೋಣ ಅಂತ ನಾನು ಅದ್ವೈತ್ ಬಂದ್ವಿ. ಸರಿ, ನಡೀರಿ, ಮೊದಲು ಹೋಗಿ ನೋಡ್ಕೊಂಡು ಬರೋಣ. ನಾವು ಅದೇ ಅಂಗಡಿಗೆ ಹೋಗ್ತಾ ಇದೀವಿ ಅನ್ನೋ ವಿಚಾರ ಅಮ್ಮಂಗೂ ಅಂಜಲಿಗೂ ಗೊತ್ತಾಗಬಾರ್ದು ಆಶಾ. ಸರಿ, ನಡಿ. ಅಣ್ಣ, ಅದಕ್ಕೆ ಇಲ್ಲಿ ಒಂದ್ ನಿಮಿಷ ಅದ್ವೈತ್ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾಳೆ. ವಾವ್ ಅಕ್ಕ, ಈ ಡ್ರೆಸ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು ಅಕ್ಷತಾ. ಅತ್ತೆ, ನಾವು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀವಿ. ಸರಿ. ಯಾಕಮ್ಮ? ನೋಡು ಹೆಂಗ್ ಮಾತಾಡ್ತಾನೆ. ಅಯ್ಯೋ, ಏನಾದ್ರೂ ಮಾತಾಡ್ಕೊಳ್ಳಿ, ಸದ್ಯ ನಮ್ಮಿಬ್ರ ವಿಷಯ ಗೊತ್ತಾಗ್ಲಿಲ್ವಲ್ಲ, ಅದಕ್ಕೆ ಖುಷಿ ಪಡು. ಅದು ಸರಿನೇ. ಆಕಾಶ್ ಅದಿಬ್ರು ಆಶಾ ಅಕ್ಷತನ್ನ ಕರ್ಕೊಂಡು ಅದೇ ಅಂಗಡಿಗೆ ಹೋಗ್ತಾರೆ. ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.